ಸಸಿಗಳನ್ನು ನೆಡಲು ಬಂದಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ರೈತರು ಸಸಿ ನೆಡಲು ಅಡ್ಡಪಡಿಸಿರುವಂತಹ ಘಟನೆ ನಡೆದಿದೆ. ಅರಣ್ಯ ಭೂಮಿ ಒತ್ತುವರಿ ಆರೋಪ. ಸಸಿಗಳನ್ನು ನೆಡಲು ಬಂದಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ರೈತರು ಸಸಿ ನೆಡಲು ಅಡ್ಡಪಡಿಸಿರುವಂತಹ ಘಟನೆ ನಡೆದಿದೆ. ಅರಣ್ಯ ಭೂಮಿ ಒತ್ತುವರಿ ಆರೋಪದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ 100 ಎಕರೆ ಜಮೀನಿನಲ್ಲಿ ರೈತರು ಬೆಳೆದಿದ್ದಂತಹ ಬೆಳೆಗಳನ್ನು ಹಾಗೂ ಮಾವಿನ ತೋಟಗಳನ್ನು ಸಂಪೂರ್ಣ ನೆಲಸಮ ಮಾಡಲಾಯಿತು. ಆ ಸಂದರ್ಭದಲ್ಲಿ ರೈತರು ಹಾಗೂ ರೈತ ಸಂಘಟನೆಗಳು ಹಲವು ಹೋರಾಟಗಾರರು ಮಾಡಿದಂತಹ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳು ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಜಂಟಿ ಸರ್ವೆ ಮಾಡುವ ತನಕ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಮಾಡೋದಿಲ್ಲ ಅಂತ ಹೇಳಿಕೆ ನೀಡಿದರು. ಆದರೆ ಈಗ ಪುನಃ ಶ್ರೀನಿವಾಸಪುರ ತಾಲೂಕಿನ ಕೋಟಬಲ್ಲಪಲ್ಲಿ ಗ್ರಾಮದ ಬಳಿ ಸಸಿ ನೆಡಲು ಬಂದಂತಹ ಸ್ಥಳದಲ್ಲಿ ಜಂಟಿ ಸರ್ವೆ ಆಗದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಸಿ ನೆಡಲು ಬಿಡುವುದಿಲ್ಲ ಅಂತ ಕರ್ನಾಟಕ ಪ್ರಾಂತ ರೈತ ಸಂಘದ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾತಕೋಟೆ ನವೀನ್ ಕುಮಾರ್ ಹಾಗೂ ರೈತರು ಆಕ್ರೋಶ ಹೊರಹಾಕಿದ್ರು. ವರದಿ ರಫೀವುಲ್ಲಾ, ಎಬಿ ನ್ಯೂಸ್, ಶ್ರೀನಿವಾಸಪುರ. ನೋಟಿಫಿಕೇಶನ್ ಇದೆ, ಮರಗಳು ತೆಗೆದ್ಬಿಡಿ ಅಂತ ಆರ್ಡರ್ ಎಲ್ಲಿದ್ರೆ ನೋಟಿಫಿಕೇಶನ್ ಇದ್ರೆ ನೀವು ಚೆಕ್ ಬಂದಿ ಹಾಕೋಬೇಕಾಗಿತ್ತು. ನೋಟಿಫಿಕೇಶನ್ ಒಳಗಡೆ ತೋರಿಸಿ ಬನ್ನಿ ಸರ್. ಬೇಲಿ ಗಿಡ ಬಿಟ್ಟು ಏನು ಇಲ್ಲ. ರೋಡ್ ಸೈಡ್ ಅಲ್ಲಿ ಬೆಳೆಸಿರ್ತಕ್ಕಂಥ ಮರಗಳು ನೋಡ್ರಿ, ಪ್ರತಿ ವರ್ಷ ಬಿಲ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಬಿಲ್ಲು ನಾಟಿದ್ದು ಕಾವಲು ಮಾಡಿದ್ದು 2 ತಿಂಗಳಾದ್ರೂ ನಾವು ಬಿಡಲ್ಲ ನಿಮಗೆ. ಸರ್, ಈಗ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟಪಲ್ಲಪಲ್ಲಿ ಗ್ರಾಮದ ಸರ್ವೆ ನಂಬರಲ್ಲಿ ಇದ್ದೀವಿ ಸರ್. ಇಲ್ಲಿ ಈಗ ತಾನೇ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಸಸಿಗಳನ್ನು ನಾಟಿ ಮಾಡ್ಲಿಕ್ಕೆ ಬಂದಿದ್ರು. ನಮ್ಮ ರೈತರೆಲ್ಲ ಕೂಡ ಇದು ನಮ್ಮ ರೈತರ ಭೂಮಿ, ಇಲ್ಲಿ ನಾಟಿ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಅಂತೇಳಿ ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿ ತನಕ ಅವ್ರ ಹತ್ರ ಹಗ್ಗ ಜಗ್ಗಾಟ ಆಡಿದ್ದಾರೆ. ಈಗ ನಮಗೆ ಆ ಮಾಹಿತಿ ಬಂತು. ಈಗ ನಾವು ನಮ್ಮ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಸೈಯದ್ ಫಾರೂಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಇಬ್ಬರು ಕೂಡ ಬಂದಿದ್ದೀವಿ. ಬಂದ ನಂತರ ಅಷ್ಟೊತ್ತಿಗೆ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದರು. ಈಗ ನಡೆದಿರೋದು ಇಷ್ಟೇ ಸರ್, ರಾತ್ರೋರಾತ್ರಿ ನಮ್ಮ ರೈತರ ಭೂಮಿಯಲ್ಲಿನ ಒತ್ತುವರಿ ಹೆಸರಿನಲ್ಲಿ, ಒತ್ತುವರಿ ತೆರವು ಹೆಸರಿನಲ್ಲಿ ರಾತ್ರೋರಾತ್ರಿ ಮರಗಳನ್ನು ಕಟಾವು ಮಾಡಿ ಮಾವಿನ ಮರ, ತೆಂಗಿನ ಮರ, ಎಲ್ಲ ರೀತಿಯಾದಂಥ ಮರಗಳನ್ನು ನಾಶ ಮಾಡಿದ್ದಾರೆ. ರೈತರನ್ನು ಇವತ್ತು ಬೀದಿಗೆ ತಳ್ಳಿದ್ದಾರೆ. ಇದರ ವಿರುದ್ಧ ರೈತರು ಬೃಹತ್ ಹೋರಾಟವನ್ನು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ 5 ತಿಂಗಳ ಹಿಂದೆನೇ ಹೋರಾಟ ಮಾಡಿದ್ರು. ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಮಾಡಿ ಅಲ್ಲೇ ಆ ಸಭೆಯಲ್ಲಿ ನೋಡಿ, ನನಗೆ ಸ್ವಲ್ಪ ಸಮಯ ಕೊಡಿ, ಆಗಿದ್ದ ಅನಾಹುತ ಆಗೋಗಿದೆ, ಆಗಬಾರ್ದಾಗಿತ್ತು ಆಗೋಗಿದೆ, ಆದರೆ ಇನ್ನು ಮುಂದೆ ಆಗ್ಲಿಕ್ಕೆ ನಾನು ಬಿಡುವುದಿಲ್ಲ. ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ರೈತರನ್ನ 3 ಜನರನ್ನ ಇಟ್ಟುಕೊಂಡು ಜಂಟಿ ಸರ್ವೆ ಮಾಡಿಸ್ತೀನಿ. ಅಲ್ಲಿ ತನಕ ಯಾರು ಗಲಾಟೆಗಳು ಮಾಡಬಾರ್ದು, ಯಾರು ಕೂಡ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡಬಾರ್ದು ಅಂತೇಳಿ ಅರಣ್ಯ ಇಲಾಖೆಯವರಿಗೆ ತಾಕೀತು ಮಾಡಿದ್ರು. ರೈತರಿಗೆ ಧೈರ್ಯ ತುಂಬಿದ್ರು ಜಿಲ್ಲಾಧಿಕಾರಿಗಳು. ಆದರೆ ಇವತ್ತು 15 ದಿವಸದ ಹಿಂದೆ ಇದೇ ಫಾರೆಸ್ಟ್ ಇಲಾಖೆಯವರು ಬೇಲಿ ಹಾಕ್ಲಿಕ್ಕೆ ಬಂದಿದ್ರು ಕತ್ತಾಲಿ ಸಸಿಗಳನ್ನ ತಗೊಂಡು. ಆವತ್ತು ಕೂಡ ಇದೇ ರೈತರು ನಾವು ನಾಟಿ ಮಾಡ್ಲಿಕ್ಕೆ ಬಿಡಲ್ಲ ಅಂತೇಳಿ ಓಡಿಸಿದ್ರು. ಇವತ್ತು ಮತ್ತೆ ಮರಗಳನ್ನ, ಇವತ್ತು ಸಸಿಗಳನ್ನ ನಾಟಿ ಮಾಡ್ಲಿಕ್ಕೆ ಇವತ್ತು ಬಂದಿದ್ದಾರೆ. ಇದನ್ನ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ವಿರೋಧ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇದು ರೈತ ಭೂಮಿಯ ಒಡೆಯ, ಯಾವುದೇ ಇಲಾಖೆ ಅಲ್ಲ, ಯಾವುದೇ ಸರ್ಕಾರ ಅಲ್ಲ. ಇವತ್ತು ಸರ್ಕಾರಗಳು ಕೂಡ ರೈತರ ಪರವಾಗಿ ಹಲವಾರು ಕಾನೂನುಗಳನ್ನು ಮಾಡಿದ್ದಾರೆ. 1966ರಿಂದ ಇಲ್ಲಿಯ ತನಕ 10 ಕಾನೂನುಗಳು ನಮ್ಮ ರೈತರ ಪರವಾಗಿ ಮಾಡಿದ್ದಾರೆ. ಉಳುವವನೇ ಭೂಮಿ ಒಡೆಯ. ಅರಣ್ಯ ಇಲಾಖೆಯಲ್ಲಿ ವ್ಯವಸಾಯ ಮಾಡ್ತಾ ಇದ್ರು ಕೂಡ ರೈತನು, ಬಡ ರೈತ, ದಲಿತ, ಅವರಿಗೆ ಭೂಮಿ ಕೊಡಬೇಕು ಅಂತೇಳಿ ಕಾನೂನಲ್ಲಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ಏಕಾಏಕಿ ಬಂದು ಸಸಿಗಳನ್ನು ನೆಡೋದು ಅಥವಾ ಇವ್ರ ಮೇಲೆ ದಾಳಿ ಮಾಡೋದು, ದೌರ್ಜನ್ಯ ಮಾಡೋದು ಇನ್ನು ಮುಂದೆ ನಡೆಸಿದ್ರೆ ಅದು ಅವರಿಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ರೈತರು ಕೂಡ ತಿರುಗಿ ಬೀಳುವಂತ ಸಂದರ್ಭ, ಸನ್ನಿವೇಶ ಇವತ್ತು ಬಂದಿದೆ. ನೀವು ಎಚ್ಚರಿಕೆಯಿಂದ ಇರಬೇಕು, ರೈತರಿಗೆ ತೊಂದರೆ ಮಾಡಬಾರ್ದು ಅಂತೇಳಿ ನಿಮ್ಮ ಮೂಲಕ ಅರಣ್ಯ ಇಲಾಖೆಯವರಿಗೆ ನಾವು ಎಚ್ಚರಿಕೆ